ರೋಡ್ ಪಕ್ಕದಲ್ಲಿ ಇಟ್ಟುಕೊಂಡ ದಾಬಾದ ಕೌಂಟರ್ ಮೇಲೆ ಅತ್ತೆ ಶಾರದಾ ಕೂತ್ಕೊಂಡಿದ್ರೆ ಸೊಸೆ ಅನಾಮಿಕಾ ಬೀಸಣಿಗೆಯಿಂದ ಬೀಸ್ತಾ ಇರ್ತಾಳೆ. ಸೊಸೆ, ರೋಡ್ ಪಕ್ಕದಲ್ಲಿರುವ ನಮ್ಮ ಡಾಬಾದೊಳಗೆ ಯಾರು ತಿನ್ನೋದಕ್ಕೆ ಬರ್ತಾ ಇಲ್ವಾ? ಇಲ್ಲ ಅಂದ್ರೆ ಎಲ್ಲ ಡಾಬಾಗಳು ನಮ್ಮ ಡಾಬಾದ ತರನೇ ತಿನ್ನುವರಿಲ್ದೆ ಖಾಲಿಯಾಗಿದ್ಯಾ ಎಂದು ಸೊಸೆ ಅನಾಮಿಕಳನ್ನು ಅತ್ತೆ ಶಾರದಾ ಕೇಳುತ್ತಲೇ ಅನಾಮಿಕಾ ವ್ಯಂಗ್ಯವಾಗಿ ಹೀಗಂತಾಳೆ. ಎಲ್ಲ ಡಾಬಾದ ಹತ್ರ ನೋಡಿ ಬಾ ಅಂತೀರಾ ಅತ್ತೆ? ಹಂಗಿಸ್ತಾ ಇದೆಯಾ? ಇಲ್ಲ ಅತ್ತೆ, ನಾನಂತ ಇರೋದು ಮಮಕಾರದಿಂದ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಒಂದು ಜೊತೆ ಸುಧೀರ್ ಅಂಜಲಿ ಆ ಡಾಬಾದೊಳಗೆ ಬರುತ್ತಾರೆ. ಅವರನ್ನು ನೋಡಿದ ಅತ್ತೆ ಸೊಸೆಯರು ಎಷ್ಟೋ ಸಂತೋಷಿಸುತ್ತಾರೆ. ಏನ್ ತಿಂತೀರಪ್ಪ? ಚಿಕನ್, ಮಟನ್, ಫಿಶ್ ಕರಿ ಜೊತೆಗೆ ಬಿರಿಯಾನಿ ಕೂಡ ಇದೆ. ಬಿಸಿ ಬಿಸಿಯಾಗಿ ಇದೆ ಸ್ವಾಮಿ. ತಿನ್ನುವ ಪದಾರ್ಥಗಳು ಬಿಸಿಯಾಗಿದೆ, ಚೆನ್ನಾಗಿದೆ. ಆದ್ರೆ ಕೂತ್ಕೊಂಡು ತಿನ್ನಬೇಕಾದ ಜಾಗ ಮಾತ್ರ ಕೂಲ್ ಆಗಿಲ್ಲ. ಮೊದಲೇ ಸಮ್ಮರ್, ಹೊರಗೆ ಬಿಸಿಲು, ಅಂತಹದ್ದು ತಿನ್ನಬೇಕಾದ ಜಾಗ. ಈ ಡಾಬಾ ಕೂಡ ಬಿಸಿಯಾಗಿದ್ರೆ ಹೇಗೆ ಹೇಳಿ? ನೀವು ಕೂತ್ಕೊಂಡು ತಿಂತ ಇರಿ ಸ್ವಾಮಿ, ಕೂಲರ್ ಇದೆ. ನಾನು ಹೋಗಿ ನೀರು ಹಾಕಿ ಆನ್ ಮಾಡ್ತೀನಿ, ತಣ್ಣಗೆ ಬರುತ್ತೆ ಗಾಳಿ ಎಂದು ಹೇಳುತ್ತಲೇ ಸುಧರ್ಗೆ ಏನೋ ಮಾತನಾಡದೆ ಅಂಜಲಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅತ್ತೆ ಸೊಸೆರಿಬ್ಬರು ಒಬ್ಬರನ್ನೊಬ್ಬರು ನೋಡ್ಕೋತಾರೆ. ನಾನು ಮೊದಲೇ ಹೇಳಿದೆ, ಈ ಸಲ ಸಮ್ಮರ್ ಪ್ರಭಾವ ತುಂಬಾ ಇದೆ ಅತ್ತೆ. AC ಇಡದೆ ಇದ್ರೂ ಪರವಾಗಿಲ್ಲ, ಕನಿಷ್ಠ ಕೂಲರ್ ಆದ್ರೂ ಇಟ್ಕೊಳ್ಳೋಣ. ಡಾಬಾದೊಳಗೆ ಬಂದವರನ್ನ ತಣ್ಣನೆ ಕೂಲರ್ ಗಾಳಿ ತಗುಲುತ್ತಲೇ ಸಂತೋಷ ಪಡ್ತಾರೆ, ತಿಂತಾರೆ ಅಂತ ಹೇಳಿದೆ ಎಂದು ಅನ್ನುತ್ತಿರುವಾಗ ತಂದೆ ಮಗ ಪ್ರಸಾದ್ ರಮೇಶರು ಅಲ್ಲಿಗೆ ಬರುತ್ತಾರೆ. ಅತ್ತೆ ಸೊಸೆಯರು ಆ ಡಾಬಾವನ್ನು ಅವರಿಗೆ ವಹಿಸಿಕೊಟ್ಟು ಮನೆಗೆ ಬರುತ್ತಾರೆ. ಅನಾಮಿಕಾ ಬೆಡ್ರೂಮ್ ಒಳಗೆ ಹೋಗಿ ಮಲ್ಕೋತಾಳೆ. ಆಗಲೇ ಅಣ್ಣ ತಂಗಿ ಹರೀಶ್ ಭವ್ಯರು ಸೇರಿ ಶಾರದಳ ಹತ್ರ ಬರ್ತಾರೆ. ಅಜ್ಜಿ, ಮಮ್ಮಿ ಎಲ್ಲಿದ್ದಾಳೆ? ತಲೆನೋವಾಗ್ತಾ ಇದೆ ಅಂತ ಮಲ್ಕೊಂಡಿದ್ದಳು ಕಣೋ ಮಗನೇ. ತಂಗಿ, ಹೋಗಿ ಮಮ್ಮಿನ ಕರ್ಕೊಂಬಾ. ಹಾಗೆ ಅಣ್ಣಯ್ಯ ಎಂದು ಭವ್ಯ ಅಲ್ಲಿಂದ ಹೋಗುತ್ತಾ ಇದ್ದಾರೆ. ಶಾರದಾ ಮಧ್ಯದಲ್ಲಿ, ಏಯ್ ನಿಂತ್ಕೊಳೆ, ಮರದಂತ ಮನುಷ್ಯಳು, ನಾನಿಲ್ಲಿ ನಿನ್ನ ಕಣ್ಮುಂದಿದ್ದೀನಲ್ಲ. ಯಾವ ಮರ ಅಜ್ಜಿ? ಕುಳ್ಳಿ ಮರನ, ದಪ್ಪದ ಮರನ ಎಂದು ಭವ್ಯ ಅನ್ನುತ್ತಲೇ ಮುಸಿಮುಸಿಯಾಗಿ ನಗುತ್ತಾ ಇರುತ್ತಾನೆ ಹರೀಶ್. ಶಾರದಾ ಕೋಪದಿಂದ ಅವರಿಬ್ಬರನ್ನು ನೋಡ್ತಾ ಇರ್ತಾಳೆ. ಯಾರ ಜೊತೆ ಏನ್ ಮಾತಾಡ್ತಾ ಇದ್ದೀಯೇ? ಅಜ್ಜಿ ಜೊತೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಅಜ್ಜಿ. ಅಯ್ಯೋ ತಂಗಿ, ಅಜ್ಜಿ ಉದ್ದೇಶ ಅದಲ್ವೇ? ಅಜ್ಜಿನ ಹಿಡ್ಕೊಂಡು ಕುಳ್ಳ ಮರ, ದಪ್ಪದ ಮರ ಅಂತ ಅಂದ್ಯಲ್ಲ, ಆ ಮಾತಿನ ಬಗ್ಗೆ ಕೇಳ್ತಾ ಇದ್ದಾಳೆ ಅಷ್ಟೇ ಅಲ್ವಾ ಅಜ್ಜಿ? ಹೌದು ಕಣ ಮೊಮ್ಮಗನೇ, ನಾನ್ ನೋಡ್ತಾ ಇದ್ರೆ ನಿನಗೆ ತಿಳಿತಾ ಇಲ್ವಾ ಮೊಮ್ಮಗನೇ? ಸಾರಿ ಅಜ್ಜಿ, ನೀನು ಕುಳ್ಳ ಮರ ಅಲ್ವಾ? ಶಾರದಂಗೆ ಕೋಪ ಬರುತ್ತೆ. ನನಗ್ ಮಾತ್ರ ಭಯವಾಗ್ತಾ ಇಲ್ಲ ಅಜ್ಜಿ. ತಂಗಿ, ಅಜ್ಜಿ ಜೊತೆ ಮಾಡೋ ಜೋಕ್ಸ್ ಹೊರತು ಬಿಟ್ಟು ನೀನ್ ಹೋಗಿ ಮೊದಲು ಮಮ್ಮಿನ ಕರ್ಕೊಂಬಾ. ಮತ್ತೆ ಅದೇ ಮಾತು, ನಾನಿಲ್ಲ ಇದ್ದೀನಲ್ಲ, ನಿಮ್ಗೇನ್ ಬೇಕೋ ಹೇಳಿ, ನಾನ್ ಮಾಡಿ ಕೊಡ್ತೀನಲ್ಲ. ನಂಗೂ ತಂಗಿಗೂ ಹಸುವಾಗ್ತಾ ಇದೆ ಅಜ್ಜಿ, ನಮ್ಮಿಬ್ಬರಿಗೂ ಅನ್ನ ಹಾಕು ಎಂದು ಹರೀಶ್ ಹೇಳುತ್ತಲೇ ಶಾರದಾ ಭವ್ಯಳನ್ನು ನೋಡುತ್ತಾ, ಏನೋ ಮೊಮ್ಮಗನೇ, ಅದಕ್ಕೆ ಹಸುವಾದ್ರೆ ಅದು ಹೇಳುತ್ತಲ್ಲ, ಇದುವರೆಗೂ ಮಾತನಾಡಿದ ಬಾಯಿ ಹಸುವೆ ಆಗ್ತಿದೆ ಅಂತ ಹೇಳೋದಕ್ಕೆ ರೆಡಿ ಆಗಿಲ್ವಾ? ಇದೇ ಅಜ್ಜಿ, ನೀನು ಬೇರೆ ಕೇಳ್ತೀಯ, ನನಗದು ಸಿಲ್ಲಿಯಾಗಿ ಅನ್ಸುತ್ತೆ. ನಾನೇನೋ ತುಂಟತನದಿಂದ ಕೌಂಟರ್ ಅಂತೀಯ, ನೀನು ದುಃಖ ಪಡ್ತೀಯ. ನಮ್ಮಿಬ್ಬರಿಗೂ ಇದೆಲ್ಲ ಅಗತ್ಯನಾ ಹೇಳು? ಸರಿ ಕಣು ಮೊಮ್ಮಗನೇ, ನಿಮ್ಮಿಬ್ಬರಿಗೂ ಅನ್ನ ಹಾಕಿ ತರ್ತೀನಿ ಇರಿ. ಅಜ್ಜಿ, ಪ್ಲೇಟಲ್ಲ, ಲಂಚ್ ಬಾಕ್ಸ್ ಅಲ್ಲಿ ಇಟ್ಕೊಂಡ್ಬಾ. ಲಂಚ್ ಬಾಕ್ಸ್ ಅಲ್ಲಿ ಯಾಕೋ ಮೊಮ್ಮಗನೇ? ಈಗ ಬಿಸಿಲು ಕಾಲದ ರಜೆ ಕೊಟ್ಟಿದಾರಲ್ಲ, ಲಂಚ್ ಬಾಕ್ಸ್ ತಗೊಂಡೋಗಿ ಎಲ್ಲಿ ತಿಂತೀರಾ ಎಂದು ಶಾರದಾ ಕೇಳುತ್ತಲೇ ವ್ಯಂಗ್ಯವಾಗಿ ಭವ್ಯ ಹೀಗಂತಾಳೆ. ಕೆರೆನಲ್ಲಿ ಕೂತ್ಕೊಂಡು ತಿಂತೀವಿ ಅಜ್ಜಮ್ಮ ಎಂದು ಹೇಳುತ್ತಾಳೆ. ಶಾರದಾ ಗುರ್ರಂತ ಭವ್ಯನ ಕಡೆ ನೋಡುತ್ತಾ ತನ್ನಲ್ಲಿ ತಾನು, ಹಂಗಿಸೋದ್ರಲ್ಲಿ ತಾಯಿಗೆ ತಕ್ಕ ಮಗಳು, ಎಷ್ಟಾದ್ರೂ ಸೊಸೆ ರಕ್ತ, ಮುದ್ದೆ ಅಲ್ವಾ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ, ಅಜ್ಜಿ ನೋಡಿದ್ದು ಸಾಕು, ನೀನ್ ಹಾಗೆ ನೋಡಿದ್ರೆ ಭಯಪಡೋದಿಕ್ಕೆ ನಾನೇನು ತಾತ ಅಲ್ಲ, ನಿನ್ನ ಮೊಮ್ಮಗಳು ಭವ್ಯ, ನಮ್ಮ ಅಪ್ಪನ ಮಗಳು. ನೀನ್ ಹೋಗಿ ಲಂಚ್ ಬಾಕ್ಸ್ ಅಲ್ಲಿ ಅನ್ನ ಅಡಿಗೆ ಹಾಕೊಂಡು ತಗೊಂಬಾ. ಹೋಗು, ಈಗಲೇ ಲೇಟ್ ಆಗೋಯ್ತು. ಹಾಗೆ ಮೊಮ್ಮಗಳೇ ಎಂದು ಮಕ್ಕಳನ್ನು ಬೈದುಕೊಳ್ಳುತ್ತಾ ಅಲ್ಲಿಂದ ಕಿಚನ್ ಒಳಗೆ ಹೋಗುತ್ತಾಳೆ. ಮಕ್ಕಳು ಹರೀಶ್ ಭವ್ಯರು ಮಾತನಾಡಿಕೊಳ್ತಾ ಇರ್ತಾರೆ. ಅಣ್ಣಯ್ಯ, ನಿನಗ್ ಬಂದ ಐಡಿಯಾ ಸೂಪರ್ ಆಗಿದೆ. ಕೆರೆಯಲ್ಲಿ ದೋಣಿ, ಆ ದೋಣಿಗೊಂದು ಕೊಡೆ,
ಕೆರೆಯಲ್ಲಿರುವ ತಣ್ಣನೆ ನೀರಿಗೆ ದೋಣಿಯಲ್ಲಿ ಕೊಡೆ ಕೆಳಗೆ ಕೂತ್ಕೊಂಡು ಅನ್ನ ತಿಂತಾ ಇದ್ರೆ ಹಾಯಾಗಿರುತ್ತೆ. ಈ ದಿನ ಕೂಡ ಹಾಗೆ ಮಾಡೋಣ ತಂಗಿ. ಅದಕ್ಕೆ ಅಲ್ವಾ ಲಂಚ್ ಬಾಕ್ಸ್ ಅಲ್ಲಿ ಅನ್ನ ಸಾರು ಹಾಕು ಅಂತ ಹೇಳಿದ್ದು. ಅಜ್ಜಿ ಲಂಚ್ ಬಾಕ್ಸ್ ತಗೊಂಡು ಬರ್ತಲೆ, ನಾವು ಇಲ್ಲಿಂದ ಕೆರೆ ಹತ್ರಕ್ಕೆ ಹೋಗೋಣ, ದೋಣಿಯಲ್ಲಿ ಕೂತ್ಕೊಂಡು ತಣ್ಣಗೆ ಅನ್ನ ತಿನ್ನೋಣ. ಹಾಗೆ ಅಣ್ಣಯ್ಯ ಎಂದು ಅನ್ನುತ್ತಾ ಇರುವಾಗ ಶಾರದಾ ಲಂಚ್ ಬಾಕ್ಸ್ ತೆಗೆದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ. ತಗೊಳ್ರೋ ಲಂಚ್ ಬಾಕ್ಸ್ಗಳು, ಎಲ್ಲಿ ತಿಂತಿರೋ ಹೇಗ್ ತಿಂತಿರೋ ಇನ್ನು ನಿಮ್ಮಿಷ್ಟ. ಆದ್ರೂ ನಿಮ್ಮ ಮಮ್ಮಿ ದಿನಾನು ನಿಮ್ಗೆ ಹೀಗೆ ಲಂಚ್ ಕೊಡ್ತಾಳೇನೋ? ಹೌದು ಅಜ್ಜಿ ಎಂದು ಹೇಳಿ ಶಾರದಾ ಕೊಟ್ಟ ಲಂಚ್ ಬಾಕ್ಸ್ ತೆಗೆದುಕೊಂಡು ಮಕ್ಕಳು ಹರೀಶ್ ಭವ್ಯರು ಆ ಬೇಸಿಗೆ ಮನೆಯಿಂದ ಹೊರಟು ಹೋಗುತ್ತಾರೆ. ಇನ್ನು ಶಾರದಾ ಮರದ ಕುರ್ಚಿಯಲ್ಲಿ ಕೂತ್ಕೊಂಡು ಬೀಸಣಿಗೆಯಿಂದ ಬೀಸ್ಕೊತಾ ಇರ್ತಾಳೆ. ಆಗಲೇ ದಿಗಲಿನಿಂದ ಅನಾಮಿಕಾ ಶಾರದಳ ಹತ್ರಕ್ಕೆ ಬರ್ತಾಳೆ. ಸೊಸೆ, ಸ್ವಲ್ಪ ನೀರ್ ಕೊಡು ಅಂತೀನೆ, ನೀರ್ ಜೊತೆ ಟೀ ಕೂಡ ಹಿಡಿಯತ್ತೆ, ತುಂಬಾ ತಲೆ ನೋವ್ತಾ ಇದೆ. ಇಷ್ಟು ಬಿಸಿಲಲ್ಲಿ ಟೀ ಏನಕ್ಕೆ ಕುಡಿತೀಯೇ? ಮಡಕೆಯಿಂದ ತಣ್ಣನೆ ನೀರ್ ತಗೊಂಡ್ಬರ್ತೀನಿ, ಅದು ಕುಡಿ, ಸ್ವಲ್ಪ ಪ್ರಾಣ ತಣ್ಣಗಾಗತ್ತೆ. ಏನ್ ಬಿಸಿಲು ಕಾಲನೇನೋ ಅತ್ತೆ, ಹೈವೇ ಪಕ್ಕದಲ್ಲಿ ಡಾಬಾ ಇಟ್ಕೊಂಡ್ರೆ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಲ್ಲ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಕಾಲ ಚೆನ್ನಾಗೇ ನಡೀತು. ಈ ಬಿಸಿಲು ಕಾಲದಲ್ಲಿ ಏನಾಯ್ತೋ ಏನೋ, ಡಾಬಾದ ವ್ಯಾಪಾರ ಪೂರ್ತಿಯಾಗಿ ಡಲ್ಲಾಗಿ ಹೋಯ್ತು. ಆದಾಯ ಏನೋ ಎಲ್ಲ ತಗ್ಗಿ ಹೋಯ್ತು ಅತ್ತೆ. ತಗ್ಗಿ ಹೋಯ್ತು ಅಂತ ಯೋಚನೆ ಮಾಡ್ತಾ ಇದ್ರೆ ತಲೆನೋವು ತಂದ್ಕೊಂಡ್ರೆ ಆದಾಯ ಹೆಚ್ಚಾಗುತ್ತೆ ಸೊಸೆ. ಇಲ್ವಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗಿರೋ, ಆಗ ಏನಾದ್ರೂ ಒಳ್ಳೆ ಆಲೋಚನೆ ಬರುತ್ತಲ್ಲ. ಎಲ್ಲಿಲ್ಲದ ಸೌಕರ್ಯಗಳನ್ನೆಲ್ಲ ನಮ್ಮ ಡಾಬಾದಲ್ಲಿ ಏರ್ಪಾಟ್ ಮಾಡಬೇಕು ಅತ್ತೆ. ಆದ್ರೂ ಡಾಬಾದಲ್ಲಿ ತಿನ್ನೋದಕ್ಕೆ ಬರ್ತಾ ಇಲ್ಲ ಅಂದ್ರೆ ಸಮಸ್ಯೆ ಎಲ್ಲಿದೆ ಅನ್ನೋ ಹಾಗೆ. ಲೋಕದ ವ್ಯವಸ್ಥೆ ಗೊತ್ತಿಲ್ವ ಸೊಸೆ? ನಾನೆಷ್ಟು ಆಲೋಚನೆ ಮಾಡಿದ್ರು ನನಗೇನು ತಿಳಿಯುತ್ತೆ, ನೀನೇ ಹೇಳು. ಸರಿ ಬಿಡಿ ಅತ್ತೆ, ಡಾಬಾದ ಬಗ್ಗೆ ನಾನು ಏನೋ ಒಂದು ಮಾಡ್ತೀನಿ ಹೊರತು ಇಷ್ಟಕ್ಕೂ ಹರೀಶ್ ಭವ್ಯ ಎಲ್ಲಿಗೆ ಹೋಗಿದಾರತ್ತೆ? ಹಸುವೆ ಅಂತಂದ್ರು, ಅನ್ನ ಹಾಕ್ತೀನಿ ಅಂದ್ರೆ ಬೇಡ ಅಂತ ಹೇಳಿ ಲಂಚ್ ಬಾಕ್ಸ್ ಅಲ್ಲಿ ಇಟ್ಸ್ಕೊಂಡ್ರು. ಲಂಚ್ ಬಾಕ್ಸ್ ತಗೊಂಡು ಹೊರಟೋದ್ರು. ಆದ್ರೂ ಮಕ್ಕಳಿಗೆ ದಿನವೂ ಲಂಚ್ ಬಾಕ್ಸ್ ಕಟ್ತಾ ಇರೋದು ನಾನೇ ಅಲ್ವಾ ಸೊಸೆ? ಹೌದು ಅತ್ತೆ, ಮಕ್ಕಳು ದಿನವೂ ಲಂಚ್ ಬಾಕ್ಸ್ ಅಲ್ಲಿ ಹಾಕೊಂಡು ಎಲ್ಲಿ ತಿಂತಾ ಇದ್ದಾರೆ ಗೊತ್ತಾ? ಗೊತ್ತಿಲ್ಲ ಅತ್ತೆ, ಮಕ್ಕಳು ಲಂಚ್ ಬಾಕ್ಸ್ ತಗೊಂಡು ಎಲ್ಲಿಗೆ ಹೋಗಿ ತಿಂತಾ ಇದ್ದಾರೋ ಅಂತ ತಿಳ್ಕೊತೀನಿ. ಯಾವ್ದೋ ಮರದ ಕೆಳಗೆ ಮಕ್ಕಳ ಜೊತೆ ಸೇರಿ ತಿಂತಾ ಇದ್ದಾರಂತೆ. ಈಗ ಮಕ್ಕಳ ಬಗ್ಗೆ ಅಲ್ಲ ಕಣೆ ಆಲೋಚಿಸೋದು, ರೋಡ್ ಪಕ್ಕದಲ್ಲಿ ಇಟ್ಟ ನಮ್ಮ ಡಾಬಾದ ಬಗ್ಗೆ. ಅಂದ್ರೆ ಡಾಬಾದ ಹತ್ರ ಹೋಗ್ತೀನಿ ಅತ್ತೆ ಎಂದು ಹೇಳಿ ಅನಾಮಿಕಾ ಮನೆಯೊಳಗಿಂದ ಕೊಡೆ ಹಿಡಿದುಕೊಂಡು ಡಾಬಾದ ಹತ್ರ ಬರ್ತಾಳೆ. ಆಗ ಅನಾಮಿಕಾ ಮಕ್ಕಳ ನಗು ಕಲರವ ಕೇಳಿಸುತ್ತದೆ. ಆ ಕಡೆ ನೋಡ್ತಾಳೆ. ಡಾಬಾಗೆ ಸ್ವಲ್ಪ ದೂರದಲ್ಲಿ ಕೆರೆ ಕಾಣಿಸುತ್ತೆ. ಅಲ್ಲಿ ಆಡಿಕೊಳ್ಳುತ್ತಿರುವ ಮಕ್ಕಳು ಕಾಣಿಸುತ್ತಾರೆ. ಆಸಕ್ತಿಯಾಗಿ ಅವರ ಹತ್ರಕ್ಕೆ ಹೋಗ್ತಾಳೆ ಅನಾಮಿಕಾ. ಹರೀಶ್ ಭವ್ಯರು ಕೆರೆಯ ನೀರಿನಲ್ಲಿರುವ ಕೊಡೆ ಇರುವ ದೋಣಿಯಲ್ಲಿ ಕೂತ್ಕೊಂಡು ಲಂಚ್ ಮಾಡ್ತಾ ಇರ್ತಾರೆ. ಅನಾಮಿಕಾ ಕೂಡ ದೋಣಿಯಲ್ಲಿ ಕೂತ್ಕೋತಾಳೆ. ಆಗ ಅವಳಿಗೆ ಬಹಳ ಕೂಲ್ ಆಗಿರುವಂತೆ ಅನಿಸುತ್ತೆ ಅವಳಿಗೆ. ಓಹೋ ಮಕ್ಕಳೇ, ಈ ಕೂಲಿಂಗ್ ಆಗಿನೇನಾ ಲಂಚ್ ಬಾಕ್ಸ್ ಮನೆಯಿಂದ ತಗೊಂಡ್ಬಂದು ಮತ್ತೆ ಇಲ್ಲಿ ಬಂದು ತಿಂತಾ ಇದ್ದೀರಾ? ಹೌದು ಮಮ್ಮಿ ಎಂದು ಹೇಳುತ್ತಲೇ ಅನಾಮಿಕಳಿಗೆ ಒಂದು ಐಡಿಯಾ ಬರುತ್ತೆ. ತನ್ನಲ್ಲಿ ತಾನು ಕೆರೆ ಡಾಬಾ ಏರ್ಪಾಟು ಮಾಡಿದ್ರೆ ಹೇಗಿರುತ್ತೆ? ಇದುವರೆಗೂ ಯಾರು ಹೀಗೆ ಮಾಡಿದ್ದೇ ಇಲ್ಲ. ಮೊದಲ ಸಲ ನಾನು ಮಾಡ್ತೀನಿ. ಕೆರೆ ಮೇಲೆ ಡಾಬಾ ಕಟ್ತೀನಿ. ನೋಡಿದವ್ರಿಗೆ ಕೂಡ ಹೊಸದಾಗಿರುತ್ತೆ, ವೆರೈಟಿ ಅನ್ಸುತ್ತೆ. ಮೇಲಾಗಿ ಸಮ್ಮರ್ ಆದ್ರಿಂದ ಬೇಕಾದ ಕೂಲಿಂಗು ಉಚಿತವಾಗಿ ಬರುತ್ತೆ. ಅದರಿಂದ ಬಹಳ ಜನ ಡಾಬಾಕ್ಕೆ ಬರುವ ಅವಕಾಶವಿದೆ. ಬಿಸ್ನೆಸ್ ಕೂಡ ಚೆನ್ನಾಗಿ ನಡೆಯುತ್ತೆ ಅನ್ನುವ ನಂಬಿಕೆ ಏರ್ಪಡುತ್ತೆ. ಅತ್ತೆಗೆ ಕೂಡ ಈ ವಿಷಯ ಅರ್ಥವಾಗುವ ಹಾಗೆ ಹೇಳಬೇಕು ಎಂದು ಅಂದುಕೊಂಡು 2-3 ದಿನದಲ್ಲಿಯೇ ಕೆರೆಯ ಮೇಲೆ ಒಂದು ಡಾಬಾವನ್ನು ಏರ್ಪಾಟು ಮಾಡುತ್ತಾಳೆ. ಆ ಡಾಬಾದ ಹತ್ತಿರಕ್ಕೆ ಅತ್ತೆ ಶಾರದಳನ್ನು ಕರೆದುಕೊಂಡು ಬರುತ್ತಾಳೆ ಅನಾಮಿಕಾ. ಇಷ್ಟು ದೂರ ಯಾರು ಬರ್ತಾರೆ ಸೊಸೆ? ಬರ್ತಾರೆ ಅತ್ತೆ, ನೀವು ನೋಡ್ತಾ ಇರಿ, ನಮ್ಮ ಬಿಸ್ನೆಸ್ ಎಷ್ಟು ಅಭಿವೃದ್ಧಿ ಹೊಂದುತ್ತೋ ಎಂದು ಹೇಳಿ ಶಾರದಳನ್ನು ಕರೆದುಕೊಂಡು ಹೈವೇ ಹತ್ರ ಬರ್ತಾಳೆ. ಅಲ್ಲಿ ದೊಡ್ಡದಾಗಿ ವೆಲ್ಕಮ್ ಟು ಸಮ್ಮರ್ ಡಾಬಾ ಅಂತ ಬೋರ್ಡ್ ಇಡುತ್ತಾಳೆ. ಅದು ಓದುತ್ತಾಳೆ ಶಾರದಾ. ಹೇಗಿದೆ ಅತ್ತೆ? ತುಂಬಾ ಚೆನ್ನಾಗಿದೆ ಸೊಸೆ. ಹಗಲೆಲ್ಲ ಏನು ಖರ್ಚಿಲ್ಲದೆ ಹೀಗೆ ಡಾಬಾ ನಡೆಯುತ್ತೆ. ಒಂದು ರಾತ್ರಿ ಹೊತ್ತು ಮಾತ್ರ ಕಲರ್ಸ್ ಲೈಟ್ಸ್ ಹಾಕೋಬೇಕು, ಅಷ್ಟೇನಾ? ಅಷ್ಟೇ ಅತ್ತೆ. ಏನಾದ್ರೂ ನೀನು ಸೂಪರ್ ಸೊಸೆ. ಬಾ, ನಮ್ಮ ಬಿಸ್ನೆಸ್ ನೋಡ್ಕೊಳ್ಳೋಣ ಎಂದು ಶಾರದಾ ಅನ್ನುತ್ತಾಳೆ. ಇನ್ನು ಅನಾಮಿಕಾ ಶಾರದಾ ಇಬ್ಬರು ಸೇರಿ ಕೆರೆಯ ಹತ್ತಿರ ಅನಾಮಿಕಾ ಏರ್ಪಾಟು ಮಾಡಿದ ಡಾಬಾದ ಹತ್ತಿರಕ್ಕೆ ಬರುತ್ತಾರೆ. ಅತ್ತೆ ಸೊಸೆಯರು ಅನಾಮಿಕಾ ಶಾರದರಿಗೆ ಈ ಹೊಸದಾದ ಕೆರೆಯ ಡಾಬಾ ಚೆನ್ನಾಗಿ ಕಲಿತು ಬರುತ್ತೆ, ಚೆನ್ನಾಗಿ ಬಿಸ್ನೆಸ್ ಕೂಡ ಆಗುತ್ತೆ. ಅವರ ಕುಟುಂಬ ಎಂತಹ ಆರ್ಥಿಕ ಕಷ್ಟವೂ ಇಲ್ಲದೆ ಸಂತೋಷದಿಂದ ಜೀವಿಸುತ್ತಾ ಇರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.
ಅದು ಮಠ ಮಧ್ಯಾಹ್ನದ ವೇಳೆ. ಸೂರ್ಯ ಲಾವಾದ ಹಾಗೆ ಕುದಿಯುತ್ತಾ ಇದ್ದರೆ ಸಿಟಿ ರೋಡ್ ಎಲ್ಲ ಜನರಿಲ್ಲದೆ ಖಾಲಿಯಾಗಿ ದರ್ಶನ ಕೊಡ್ತಾ ಇರುತ್ತೆ. ಆಗಲೇ ಸಿಟಿಯಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಇರುತ್ತಿರುವ ಸಾಫ್ಟ್ವೇರ್ ದಂಪತಿಗಳು ಅನಾಮಿಕ ರಮೇಶರು ಐಷ್ಟದ ಮುಖವಿಟ್ಟು ಬಾಲ್ಕನಿಯ ಒಳಗೆ ಬರುತ್ತಾರೆ. ಅಷ್ಟೇ, ಬಿಸಿ ಗಾಳಿ ರೊಯ್ ಅಂತ ಬರುತ್ತೆ. ಇನ್ನೇನಿದೆ? ವಾಟ್ ಇಸ್ ದಿಸ್ ರಾಮ್? ದಿಸ್ ಇಸ್ ಸಮ್ಮರ್ ಅನು. ಪವರ್ ಕಟ್ಗಳು ತಪ್ಪೋದಿಲ್ಲ, ಸಮ್ಮರಲ್ಲಿ ವಾಟರ್ ಕಷ್ಟಗಳು ತಪ್ಪಲ್ಲ. ಗಾಳಿ ಕೂಡ ಇಷ್ಟು ಬಿಸಿಯಾಗಿ, ಓ ಮೈ ಗಾಡ್, ಇನ್ನು ಲೈಫ್ ಲೀಡ್ ಮಾಡೋದು ಹೇಗೆ? ಅದಕ್ಕೆ ನೀನು ನಿನ್ನ ಆಫೀಸಲ್ಲಿ ಮಾತಾಡಿ ವರ್ಕ್ ಫ್ರಮ್ ಹೋಮ್ ತಗೋ. ನಾನು ನಮ್ಮ ಆಫೀಸಲ್ಲಿ ಮಾತಾಡ್ಕೊಂಡು ವರ್ಕ್ ಫ್ರಮ್ ಹೋಮ್ ತಗೋತೀನಿ. ಆಗ ಮಕ್ಕಳ ಜೊತೆ ಹಾಯಾಗಿ ಅಮ್ಮನವ್ರ ಮನೆಗೆ ಹೋಗೋಣ, ಅಲ್ಲೇ ಇಬ್ರು ವರ್ಕ್ ಮಾಡ್ಕೊಳ್ಳೋಣ. ಆ ಹಳ್ಳಿಗ ಇಂಥ ಸಮ್ಮರಲ್ಲಿ ನಾನು ಬರಲ್ಲ ರಾಮ್. ಸಿಟಿಯಲ್ಲೇ ಸಮ್ಮರ್ ಕಷ್ಟಗಳು ಹೀಗಿದೆ ಅಂದ್ರೆ ಇನ್ನು ಹಳ್ಳಿಯಲ್ಲಿ ಹೆಚ್ಚಾಗಿರುತ್ತೆ. ನಾನಂತೂ ಬರಲ್ಲ. ಹಳ್ಳಿಯಲ್ಲಿ ಸಮ್ಮರ್ ಕಷ್ಟಗಳು ಹೆಚ್ಚಾಗಿರುತ್ತೆ ಅನ್ನೋದು ನಿನ್ನ ಅಪೋಹ ಮಾತ್ರನೋ? ಎಲ್ಲಾದರೂ ಮುಂಜಾಗ್ರತಾ ಕ್ರಮ ತಗೊಂಡ್ರೆ ಎಂತಹ ತೊಂದರೆನೂ ಬರೋದಿಲ್ಲ. ಆದರೂ ಹಳ್ಳಿಯಲ್ಲಿರುವ ಅಮ್ಮನ ಮನೆಯನ್ನ ನೀನು ಯಾವತ್ತೂ ನೋಡ್ಲಿಲ್ವಲ್ಲ? ಇದುವರೆಗೂ ನೋಡ್ಲಿಲ್ಲ, ಇನ್ನು ಮೇಲೆ ಕೂಡ ನೋಡಲ್ಲ. ನಿಜಕ್ಕೂ ನನಗೆ ಹಳ್ಳಿ ಅಂದ್ರೆ ಹಿಡ್ಸೋದಿಲ್ಲ. ನಮ್ಮ ಕಂಡೀಷನ್ ಅನ್ನ ನೀನ್ ಮರ್ತೋದ್ಯಾ? ಇಲ್ಲಾನೋ, ನನಗೆ ನೆನಪಿದೆ. ಅದಕ್ಕೆ ನಾನು ಯಾವತ್ತೂ ನಿನ್ನ ಅಮ್ಮನವರ ಮನೆಗೆ ಹೋಗೋಣ ಅಂತ ಫೋರ್ಸ್ ಮಾಡಲ್ಲ. ಈಗ ಮಾಡ್ತಾ ಇದ್ದೀನಿ ಅಂದ್ರೆ ಸಮ್ಮರ್ ಇಲ್ಲಿಗಿಂತ ಊರಲ್ಲೇ ಅಮ್ಮನವರ ಮನೆ ಹತ್ರನೇ ಹಾಯಾಗಿರುತ್ತೆ, ತಮಾಷೆಯಾಗಿರುತ್ತೆ. ಮಕ್ಕಳ ಜೊತೆ ಹೋದ್ರೆ ಬಹಳ ಸಂಭ್ರಮವಾಗಿರುತ್ತೆ ಅನು. ಸಾರಿ ರಾಮ್, ನಾನು ಬರಲ್ಲ. ಬೇಡ ಅನ್ಬೇಡ ಅನು, ಹೋಗೋಣ. ನಿನಗೆ ಹಿಡಿಸ್ತಾ ಇದ್ರೆ ತಕ್ಷಣ ಬಂದ್ಬಿಡೋಣ, ನನಗೆ ತೊಂದರೆ ಕೊಡ್ಬೇಡ ರಾಮ್ ಎಂದು ಹೇಳಿ ಅನಾಮಿಕಾ ಹಾಲ್ಗೆ ಬರುತ್ತಾಳೆ. ಸೋಫಾದಲ್ಲಿ ಕೂತ್ಕೋತಾಳೆ. ಅನು, ನಮಗೆ ಹರೀಶ್ ಭವ್ಯರು ಹುಟ್ಟಿದಾಗ ಕೂಡ ಹಳ್ಳಿಗೆ ಹೋಗೋಣ ಅಂತ ನಾನು ಕೇಳಲಿಲ್ಲ. ಇದೇನಿದು ಈ ಸಲ ಇಷ್ಟು ಹೊತ್ತು ಪವರ್ ಹೋಗಿದೆ, ಹೀಗಾದ್ರೆ ಮಕ್ಕಳು ಹೇಳ್ತಾರೆ ಎಂದು ಅನಾಮಿಕಾ ಅಂದುಕೊಳ್ಳುತ್ತಾ ಇರುವಾಗೆ ಹರೀಶ್ ಭವ್ಯ ನಿದ್ರೆಯಿಂದ ಎದ್ದು ಅವರ ಹತ್ರಕ್ಕೆ ಬರ್ತಾರೆ. ಮಮ್ಮಿ, AC ಏನಕ್ಕೆ ಆಫ್ ಮಾಡಿದೆ? ನಾನು ಆಫ್ ಮಾಡಿಲ್ಲ ಹರಿ, ಪವರ್ ಹೋಗಿದೆ. ಇಲ್ಲಿದ್ರೆ ಹೀಗೆ ಇರುತ್ತೆ, ಹೇಗೂ ಹಾಲಿಡೇಸ್ ಅಲ್ವಾ, ಅಜ್ಜಿಯವರ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ನೀನ್ ಕೇಳಲಿಲ್ಲ. ಹೌದು ಮಮ್ಮಿ, ಅಜ್ಜಿಯವರ ಮನೆಗೆ ಹೋಗೋಣ. ಈಗ ಹೇಗೂ ನಮಗೆ ಹಾಲಿಡೇಸ್ ಅಲ್ವಾ? ನಿಮಗಿದ್ರೆ ಸರಿ ಹೋಗುತ್ತೆ ಮಗು, ನನಗ್ ಕೂಡ ಸಮ್ಮರ್ ಹಾಲಿಡೇಸ್ ಇರ್ಬೇಕಲ್ಲ. ನಿನಗೆ ಇಲ್ದೇ ಇದ್ದಾಗ ನೀನು ಬರ್ಬೇಡ ಮಮ್ಮಿ. ನನ್ನನ್ನು ಅಣ್ಣನ್ನ ಅಜ್ಜಿಯವರ ಮನೆ ಹತ್ರ ಬಿಟ್ಬಿಟ್ಟು ಬನ್ನಿ. ನಾನು ಅಣ್ಣಯ್ಯ ಅಜ್ಜಿ ತಾತಯ್ಯರ ಜೊತೆ ಆಡ್ಕೋತೀವಿ. ನೋ ನೋ ಬೇಬಿ, ಆ ಊರಿಗೆ ಬೇಡ. ಇಲ್ಲಿಗಿಂತ ಅಲ್ಲಿ ಹೆಚ್ಚಾಗಿ ಪವರ್ ಕಟ್ ಇರುತ್ತೆ, ವಾಟರ್ ಪ್ರಾಬ್ಲಮ್ ಇರುತ್ತೆ, ಪೊಲ್ಯೂಷನ್ ಹೆಚ್ಚಾಗಿರುತ್ತೆ. ಅಯ್ಯೋ ಮಮ್ಮಿ, ನೀನು ಅಜ್ಜಿಯವರ ಮನೆ ನೋಡಿಲ್ಲ, ಆದ್ರಿಂದ ಹೀಗೆ ಮಾತಾಡ್ತಾ ಇದೀಯಾ. ನೋಡಿದ್ರೆ ನೀನು ಅಲ್ಲೇ ಇರ್ತೀಯ, ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅಜ್ಜಿಯವರ ಮನೆ ಹತ್ರ ವಾಟರ್ ಪ್ರಾಬ್ಲಮ್ಮೇ ಇಲ್ಲ, ಇದುವರೆಗೂ ಬರ್ಲಿಲ್ಲ. ಹಾಗೆ ತಾತಯ್ಯ ಪ್ಲಾನ್ ಮಾಡಿದ್ದಾರೆ, ಮಳೆ ನೀರು ಹಾಳಾಗದೆ ಒಂದು ಬಾವಿ ತೋಡಿ ಆ ಬಾವಿಯೊಳಗೆ ನೀರನ್ನ ಬೀಳೋ ಹಾಗೆ ಪ್ಲಾನ್ ಮಾಡಿದ್ದಾರೆ. ಆ ಬಾವಿಯಲ್ಲೇ ಬೋರ್ ಹಾಕಿದ್ದಾರೆ. ಅದು ಅಲ್ಲದೆ ಮನೆ ಸುತ್ತಲೂ ಹಚ್ಚನೆ ಮರಗಳು ಬೆಳೆಸಿದ್ದಾನೆ. ತಣ್ಣನೆ ನೆರಳಿರುತ್ತೆ, ತಣ್ಣನೆ ಗಾಳಿ ಬರುತ್ತೆ. ತಾತೆಯವರು ಆ ಮರದ ನೆರಳು ಕೆಳಗೆ ಕೂತಿರ್ತಾರೆ, ಊಟ ಮಾಡ್ತಾರೆ, ಮಲ್ಕೋತಾರೆ. ನ್ಯಾಚುರಲ್ ಕೂಲಿಂಗ್ ಮುಂದೆ AC ಬರುವ ಕೂಲಿಂಗ್ ಏನು ಮಾತ್ರವೂ ಸರಿ ಹೋಗಲ್ಲ ಮಮ್ಮಿ ಎಂದು ಮಕ್ಕಳು ಹೇಳುತ್ತಾ ಇದ್ದಾರೆ. ಅನಾಮಿಕಳಿಗೆ ಕೋಪ ಬರುತ್ತೆ. ಗಟ್ಟಿಯಾಗಿ ಕೋಪದಿಂದ ಹೀಗಂತಾಳೆ, ಶಟಪ್ ಮಕ್ಕಳೇ, ಹೋಗಿ ಫ್ರೆಶ್ ಅಪ್ ಆಗಿ ಎಂದು ಹೇಳುತ್ತಲೇ ಇನ್ನು ಏನೋ ಮಾತನಾಡದೆ ಹರೀಶ್ ಭವ್ಯ ಇಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಸರಿಯಾಗಿ ಅದೇ ಸಮಯದಲ್ಲಿ ಹಳ್ಳಿಯಲ್ಲಿ ತನ್ನ ಮನೆಯ ಹಿತ್ತಲಿನಲ್ಲಿ ಮರಗಳ ನೆರಳಿನಲ್ಲಿ ಕೂತ ಶಾರದಾ ಪ್ರಸಾದರು, ಶಾರದಾ, ನಾನು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ಮನೆಯ ಸುತ್ತಲೂ ಮರಗಳನ್ನೇ ಇಟ್ಟು ಎಷ್ಟೋ ಒಳ್ಳೆ ಕೆಲಸ ಮಾಡಿದೆ. ಈ ದಿನ ನಮಗೆ ಎಷ್ಟೋ ಉಪಯೋಗಕ್ಕೆ ಬರ್ತಾ ಇದೆ. ಈ ಮರಗಳನ್ನು ನಾವು ಕಾಪಾಡಿದ್ರೆ ನಮ್ಮನ್ನ ಮರ ಕಾಪಾಡ್ತವೆ ಅಂತ ಆ ದಿನ ನಾನು ಹೇಳಿದ್ದು ಈ ದಿನ ನಿಮಗೆ ವಾಸ್ತವ ಅನ್ನಿಸ್ತಾ ಇದೆ ಅಲ್ವರಿ? ಹೌದು ಶಾರದಾ, ಇಲ್ಲ ಅಂದ್ರೆ ಈ ಬಿಸಿಲಿಗೆ ಎಷ್ಟೋ ಕಷ್ಟಪಡ್ತಾ ಇದ್ವಿ. ರಾತ್ರಿ ಹಗಲು ಹೀಗೆ ಮರಗಳ ಕೆಳಗಿನೇ ನಮ್ಮ ಜೀವನ ಸಾಗ್ತಾ ಇದೆ. ಎಷ್ಟು ಬಿಸಿಲಾದ್ರೂ ನಮಗೆ ಮಾತ್ರ ತಣ್ಣನೆ ನೆರಳು ಬರುತ್ತೆ. ಎಷ್ಟು ಬಿಸಿ ಗಾಳಿ ಬಂದ್ರೂ ನಮಗೆ ಮಾತ್ರ ತಣ್ಣನೆ ಗಾಳಿನೇ ಬರ್ತಾ ಇದೆ. ನಮಗೆ ಜೊತೆಯಾಗಿ ಮೊಮ್ಮಗಳು ಇದ್ರೆ ಎಷ್ಟೋ ಸಂಭ್ರಮವಾಗಿರುತ್ತೆ. ಆದ್ರೆ ಸಿಟಿ ಸಾಫ್ಟ್ವೇರ್ ಸೊಸೆ ಅನಾಮಿಕಂಗೆ ಹಳ್ಳಿ ಅಂದ್ರೆ ಹಿಡ್ಸೋದಿಲ್ಲ, ನಾವಂದ್ರೆ ಹಿಡ್ಸೋದಿಲ್ಲ. ಅದು ಕರೆಂಟ್ ಅನಾಮಿಕ ಅಲ್ವಾ,
ಅದಕ್ಕೆ ಎಲ್ಲ ಕರೆಂಟಿಂದ ನಡೆಯೋದು. ಕರೆಂಟ್ ಸಾಮಾನೇ ಬೇಕು, ಇಂಥದ್ದೆಲ್ಲ ಹಿಡ್ಸಲ್ಲ. ಸಿಟಿಗೆ ಅಭ್ಯಾಸ ಬಿದ್ದ ಜೀವನವಲ್ವಾ ಅವರದ್ದು. ಇಲ್ಲೇ ಇರಲ್ಲ, ಅವರು ಇಲ್ಲಿಗೆ ಬರಲ್ಲ, ನಾವಿಲ್ಲೇ ಇರ್ತೀವಿ, ಅವ್ರ ಹತ್ರ ಇರೋಕ್ಕಾಗಲ್ಲ. ಎಷ್ಟು ಜನ ಸಿಟಿನಲ್ಲಿ ಜಾಬ್ ಮಾಡ್ತಾ ಊರಿಲ್ಲಿರುವ ಅಮ್ಮ ಅಪ್ಪನ ಹತ್ರ ಬರ್ತಾ ಇಲ್ವಾ, ನೋಡ್ತಾ ಇಲ್ವಾ? ಅವ್ರಿಗೆ ಬೇಸಿಗೆ ರಜೆ ಬಂದಾಗ ಮಕ್ಕಳನ್ನ ಅಜ್ಜಿ ತಾತನ ಹತ್ರ ಕಳ್ಸಿಲ್ವಾ? ಅದು ಅವ್ರಿಗಿರ್ಬೇಕು ಶಾರದಾ. ನಾವಂದ್ಕೊಂಡ್ರೆ ಹೇಗಾಗುತ್ತೆ ಹೇಳು? ಅಷ್ಟೇ ಬಿಡಿ, ಮಗ ಸೊಸೆ ನಮ್ಮ ಹತ್ರ ಇರ್ತಾರೆ ಅಂತ ಅಂದ್ಕೊಂಡ್ವಿ. ಆದ್ರೆ ಮಗ ಸಿಟಿಯಲ್ಲಿ ಜಾಬ್ ಮಾಡ್ತಾ ಸಿಟಿ ಹುಡುಗಿ ಅನಾಮಿಕಳನ್ನ ಪ್ರೇಮಿಸ್ದ, ನಮ್ಮನ್ನ ಒಪ್ಪಿಸ್ದ, ಮದುವೆ ಮಾಡ್ಕೊಂಡ. 1 ತಿಂಗಳು ಕೂಡ ನಮ್ಮ ಹತ್ರ ಇರ್ಲಿಲ್ಲ. ಸೊಸೆಗೆ ಜಾಬ್ ಬಂದಿದೆ ಅಂತ ಸಂಸಾರ ಸಿಟಿಗೆ ಬದಲಾಯಿಸಿದ್ರು, ಸಂಸಾರ ಕೂಡ ಅಲ್ಲಿಗೆ ಶುರು ಮಾಡಿದ್ಲು. ಈಗ ನಾವು ಏನ್ ಅಂದ್ಕೊಂಡ್ರು, ಎಷ್ಟು ದುಃಖ ಪಟ್ರು ಏನೋ ಪ್ರಯೋಜನ ಇಲ್ಲ ಶಾರದಾ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಅನ್ನ ತಿಂತಾ ಇರ್ತಾರೆ. ಶಾರದಾ ಪ್ಲೇಟ್ಸ್ ತಗೊಂಡು ಹೊರಟು ಹೋಗುತ್ತಾಳೆ. ಸಾಯಂಕಾಲ ಬೆಡ್ ಮೇಲೆ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರುವ ಅನಾಮಿಕಳ ಹತ್ತಿರಕ್ಕೆ ಮಕ್ಕಳನ್ನು ಕರೆದುಕೊಂಡು ರಮೇಶ್ ಬರ್ತಾನೆ. ಅವರನ್ನು ನೋಡಿ ಅನಾಮಿಕಾ, ಮತ್ತೆ ಅಜ್ಜಿ ಪ್ರೋಗ್ರಾಮ್ ಇಟ್ಕೊಂಡು ಬಂದ್ರಾ? ಅಜ್ಜಿ ತಾತಯ್ಯವರ ಮನೆಗೆ ಹೋಗ್ಬೇಕು ಅಂತ ಇದ್ರು, ನೀನ್ ಹೇಗೂ ಕಳ್ಸಲ್ವಲ್ಲ, ಅದಕ್ಕೆ ನಮ್ ಡ್ಯಾಡಿನ ಕರ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರಕ್ಕೆ ಹೋಗ್ತಾ ಇದೀವಿ. ಓಕೆ, ಹೋಗ್ ಬನ್ನಿ ಎಂದು ಹೇಳುತ್ತಲೇ ರಮೇಶು ಮಕ್ಕಳನ್ನು ಕರೆದುಕೊಂಡು ಅದೇ ಅಪಾರ್ಟ್ಮೆಂಟ್ ನಲ್ಲಿರುವ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತಾರೆ. ವರ್ಕ್ ಮಾಡ್ಕೊಳ್ತಾ ಇರುವ ಅನಾಮಿಕಾ, ರಾಮ್ ಮಕ್ಕಳು ಹೇಳಿದ ಹಾಗೆ ಅತ್ತೆಯವರ ಮನೆ ಅಷ್ಟು ಚೆನ್ನಾಗಿರುತ್ತಾ? ಒಂದ್ಸಲ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀನಿ, ಮನೆಯೆಲ್ಲ ತೋರಿಸು ಅಂತ ಕೇಳ್ತೀನಿ ಎಂದು ಹೇಳಿ ಅನಾಮಿಕಾ ಪ್ರಸಾದನಿಗೆ ವಿಡಿಯೋ ಕಾಲ್ ಮಾಡುತ್ತಾಳೆ. ಶಾರದಾ ಪ್ರಸಾದ ಇಬ್ಬರು ತಣ್ಣನೆ ಗಾಳಿಗೆ ಮರಗಳ ಹತ್ರ ಕೂತ್ಕೊಂಡು ಸಂತೋಷದಿಂದ ಫೋನಲ್ಲಿ ಮಾತಾಡ್ತಾರೆ. ಮಕ್ಕಳ ಬಗ್ಗೆ ಕೇಳ್ತಾರೆ ಅವರಿಬ್ರು. ಅನಾಮಿಕಾ ವಿವರ ಹೇಳ್ತಾಳೆ. ಹಾಗೆ ವಿಡಿಯೋ ಕಾಲ್ನಿಂದ ಶಾರದಾ ಪ್ರಸಾದರು ಇರುತ್ತಿರುವ ಮನೆಯನ್ನು ನೋಡುತ್ತಾಳೆ ಅನಾಮಿಕಾ. ಆ ದಿನ ಕಳೆದು ಹೋಗುತ್ತೆ. 1-2 ದಿನದ ನಂತರ ಮಕ್ಕಳು ಪದೇ ಪದೇ ಅಜ್ಜಿ ತಾತಯ್ಯನ ಮನೆಗೆ ಹೋಗೋಣ ಅಂತ ಗಲಾಟೆ ಮಾಡ್ತಾನೆ ಇರ್ತಾರೆ. ಸರಿ ಮಕ್ಕಳೇ, ರೆಡಿಯಾಗಿ, ನಾವು ಅಜ್ಜಿ ತಾತಯ್ಯನ ಮನೆಗೆ ಹೋಗೋಣ. ಅಲ್ಲಿ ಎಲ್ಲ ಚೆನ್ನಾಗಿದ್ರೆ ಅಲ್ಲಿರೋಣ, ಇಲ್ಲ ಅಂದ್ರೆ ನನ್ ಜೊತೆ ಬರ್ಬೇಕು, ಏನಂತೀರಾ? ಸರಿ ಮಮ್ಮಿ, ನಿನ್ಗೆ ಖಚಿತವಾಗಿ ಹಿಡಿಸುತ್ತೆ. ನೀನೇ ಇನ್ನೂ ಇರ್ಬೇಕು ಅಂತ ಅಂತೀಯ ನೋಡು. ಹೌದು ಮಮ್ಮಿ, ನೀನು ಅಲ್ಲೇ ಇರೋಣ ಅಂತ ಅಂತೀಯ ಎಂದು ಹರೀಶ್ ಭವ್ಯ ಸಂತೋಷ ಪಡುತ್ತಾ ಹೇಳ್ತಾ ಇರ್ತಾರೆ. ಕಾರಿನಲ್ಲಿ ಮಕ್ಕಳನ್ನು ಕರೆದುಕೊಂಡು ಅತ್ತೆ ಶಾರದಾ ಇರುತ್ತಿರುವ ಹಳ್ಳಿಗೆ ಹೊರಡುತ್ತಾಳೆ ಸಿಟಿ ಸೊಸೆ ಅನಾಮಿಕಾ. ರಮೇಶ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಮಕ್ಕಳು ಹಿಂದಿನ ಸೀಟಲ್ಲಿ ಕೂತಿರ್ತಾರೆ. ರಮೇಶ್ ಅನಾಮಿಕಾ ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಕಾರಲ್ಲಿ ಹೋಗ್ತಾ ಇರ್ತಾರೆ. 2 ಗಂಟೆ ಸಮಯದ ನಂತರ ಹಚ್ಚನೆ ಹಸಿರಿನ ಮಧ್ಯೆ ಇರುವ ದೊಡ್ಡ ಮಣ್ಣಿನ ಮನೆ ಮುಂದೆ ಕಾರು ನಿಲ್ಲುತ್ತೆ. ಆ ಕಾರಿನ ಸೌಂಡ್ ಕೇಳಿ ಶಾರದಾ ಪ್ರಸಾದರು ಕಾರಿನ ಹತ್ರ ಬರ್ತಾರೆ. ಮಕ್ಕಳು ಹರೀಶ್ ಭವ್ಯರು ಕಾರಿನಿಂದಿಳಿದು ಅವ್ರ ಹತ್ರಕ್ಕೆ ಬರ್ತಾರೆ. ರಮೇಶ್ ಅನಾಮಿಕಾ ಮನೆಯೊಳಗೆ ಹೋಗುತ್ತಾರೆ. ಅನಾಮಿಕಾ ಮನೆಯ ಸುತ್ತಲೂ ಇರುವ ಮರಗಳನ್ನು ನೋಡುತ್ತಾ ಅಲ್ಲಿರುವ ತಣ್ಣನೆಯ ವಾತಾವರಣವನ್ನು ಎಂಜಾಯ್ ಮಾಡ್ತಾ ಇರ್ತಾಳೆ. ತಣ್ಣನೆಯ ವಾಟರ್ ತಗೊಂಡು ಸಿಟಿ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ ಹಳ್ಳಿಯ ಅತ್ತೆ ಶಾರದಾ. ಆ ವಾಟರ್ ಕುಡಿದ ನಂತರ, ಮನೇಲಿ ಫ್ರಿಡ್ಜ್ ಇದೆ ಅತ್ತೆ? ಮಣ್ಣಿನ ಫ್ರಿಡ್ಜ್ ಇದೆ ಸೊಸೆ. ವಾವ್ ಅತ್ತೆ, ವಾಟರ್ ತುಂಬಾ ಕೂಲ್ ಆಗಿ ಟೇಸ್ಟಿ ಆಗಿದೆ. ಮಕ್ಕಳು ರಾಮ್ ನಿಮ್ ಬಗ್ಗೆ, ಮರಗಳ ಬಗ್ಗೆ, ಮನೆ ಸುತ್ತಲೂ ಇರುವ ತಣ್ಣನೆಯ ವೆದರ್ ಬಗ್ಗೆ ಹೇಳ್ತಾ ಇದ್ರೆ ನಾನು ಏನೋ ಅಂದ್ಕೊಂಡೆ ಅತ್ತೆ. ಮತ್ತೆ ಅವ್ರು ಹೇಳಿದ ಹಾಗೆ ಇಲ್ಲಿ ಬಿಸಿಲಿನ ಹಾಗೆ ಸ್ವಲ್ಪನೂ ಇಲ್ಲ. ಅದಕ್ಕೆ ಸೊಸೆ ಸಮ್ಮರ್ ಬರುತ್ತಲೇ ಇಲ್ಲಿಗೆ ಬಾ ಅಂತ ಹೇಳ್ತಾ ಇರ್ತೀವಿ. ಈಗ ನಾನು ನೋಡಿದೆ ಅಲ್ಲ ಅತ್ತೆ, ಇನ್ ಮೇಲಿಂದ ಪ್ರತಿ ಸಮ್ಮರ್ಗೂ ಇಲ್ಲಿಗೆ ಬರ್ತೀವಿ. ಸ್ವಲ್ಪವೂ ಹಾಲಿಡೇ ಸಿಕ್ಕಿದ್ರು ಬಂದ್ಬಿಡ್ತೀವಿ, ನಿಮ್ ಜೊತೆ ಸ್ಪೆಂಡ್ ಮಾಡ್ತೀವಿ, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಸರಿ ಸೊಸೆ, ತಿನ್ನೋದಕ್ಕೆ ಏನ್ ಮಾಡು ಅಂತೀಯಾ? ಏನಾದ್ರೂ ಓಕೆ ಅತ್ತೆ, ನೀವು ತೊಂದರೆ ಮಾಡಬೇಡಿ, ಯಾವ್ದನ್ನ ಯಾವಾಗ್ಲೂ ಮಾಡ್ತೀರೋ ಅದೇ ಮಾಡಿ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಎಲ್ಲರೂ ಆ ದಿನ ಊಟ ಮಾಡುತ್ತಾರೆ. ಅನಾಮಿಕಳಿಗೆ ತನ್ನ ಅತ್ತೆಯ ಮನೆ ಬಹಳ ಚೆನ್ನಾಗಿ ಹಿಡಿಸುತ್ತೆ. ತಣ್ಣನೆಯ ಮರದ ಕೆಳಗೆ ಕೂತ್ಕೊಂಡು ತಮಾಷೆಯಾಗಿ ಮಾತುಗಳಾಡುತ್ತಾ ಇರ್ತಾರೆ ಆ ಕುಟುಂಬ. ಹಳ್ಳಿ ಅಂದರೆ ಎಂತಹ ವಸ್ತುಗಳು ಇಲ್ಲದೆ ಕಷ್ಟಪಡಬೇಕಾಗಿ ಬರುತ್ತೆ ಅಂತ ಮದುವೆಯಾಗಿ ಇಷ್ಟು ವರ್ಷವಾದರೂ ಗಂಡನನ್ನಾದರೂ ತನ್ನನ್ನಾಗ್ಲಿ ಮಕ್ಕಳನ್ನಾಗ್ಲಿ ಯಾವ ದಿನವೂ ಆ ಹಳ್ಳಿಗೆ ಕಳಿಸಲಿಲ್ಲ ಅನಾಮಿಕಾ.
ಆದರೆ ಬಿಸಿಲಿನ ಕಾಲದಲ್ಲಿ ಸಿಟಿಯಲ್ಲಿ ಅವರು ಪಡುತ್ತಿರುವ ಕಷ್ಟಗಳನ್ನು ನೋಡಿದ ಮೇಲೆ ಹಳ್ಳಿಯಲ್ಲಿ ಎಂತಹ ತೊಂದರೆಯೂ ಇರಲ್ಲ ಅಂತ ರಮೇಶ್ ಹೇಳಿದ ಮೇಲೆ ಅನಾಮಿಕಾ ಹಳ್ಳಿಯಲ್ಲಿ ತನ್ನ ಅತ್ತೆಯ ಮನೆ ಹೇಗಿರುತ್ತೋ ಅಂತ ನೋಡೋದಕ್ಕೆ ಅಂತ ಬಂದ್ಲು. ಇನ್ನು ಅಲ್ಲಿಯ ಹಚ್ಚನೆಯ ವಾತಾವರಣ, ಸುತ್ತಲೂ ಇರುವ ಮರಗಳು ಎಲ್ಲ ಹಿಡಿಸಿದ ನಂತರ ಇನ್ನು ಎಂತಹ ಹಾಲಿಡೇಸ್ ಬಂದರೂ ಹಳ್ಳಿಗೆ ಬರಬೇಕು ಅಂತ ಅನಾಮಿಕಾ ಗಟ್ಟಿ ನಿರ್ಣಯ ತಗೊಳ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.